ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡಗೆ ಬೆದರಿಕೆ ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗೆ ಇದೀಗ ನೋಟಿಸ್ ಅನ್ನ ಕೊಡಲಾಗಿದೆ. ಕೆಪಿಸಿಸಿಯಿಂದ ರಾಜೀವ್ ಗೌಡಗೆ ನೋಟಿಸ್ ಅನ್ನ ಕೊಡಲಾಗಿರುವಂತದ್ದು. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಬೆದರಿಕೆಯನ್ನ ಹಾಕಲಾಗಿತ್ತು. ಕಾಂಗ್ರೆಸ್ನ ಮುಖಂಡ ರಾಜೀವ್ ಗೌಡ ಬೆದರಿಕೆಯನ್ನ ಹಾಕಿದ್ರು. ಇದೀಗ ರಾಜೀವ್ ಗೌಡಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಕೆಪಿಸಿಸಿಯಿಂದ ರಾಜೀವ್ ಗೌಡಗೆ ನೋಟಿಸ್ ಅನ್ನ ಕೊಡಲಾಗಿರುವಂತದ್ದು. ಜಿಸಿ ಚಂದ್ರಶೇಖರ್, ನಿಮ್ಮ ವರ್ತನೆಯಿಂದ ಪಕ್ಷಕ್ಕೆ ಮುಜುಗರ ಆಗಿದೆ. 1 ವಾರದೊಳಗೆ ಉತ್ತರವನ್ನ ನೀಡುವಂತೆ ನೋಟಿಸ್ ಅನ್ನ ಕೊಡಲಾಗಿದೆ. ಸೂಕ್ತ ಉತ್ತರ ನೀಡದಿದ್ರೆ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷಿ ಜೆಸಿ ಚಂದ್ರಶೇಖರ್ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡಗೆ ಬೆದರಿಕೆಯನ್ನ ಹಾಕಲಾಗಿತ್ತು. ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಮಾಡಲಾಗಿತ್ತು. ಜೀವ ಬೆದರಿಕೆಯನ್ನ ಕೂಡ ಹಾಕಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾಂಗ್ರೆಸ್ನ ಮುಖಂಡ ರಾಜೀವ್ ಗೌಡಗೆ ನೋಟಿಸ್ ಅನ್ನ ಕೊಡಲಾಗಿರುವಂತದ್ದು. ಕೆಪಿಸಿಸಿಯಿಂದ ರಾಜೀವ್ ಗೌಡಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಆದಷ್ಟು ಬೇಗ ಆತನನ್ನ ಬಂಧಿಸಬೇಕು, ಕಾರಣವನ್ನ ಕೂಡ ಕೊಡಬೇಕು. ಈಗ ಕಾರಣವನ್ನ ಕೇಳಿ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಜಿಸಿ ಚಂದ್ರಶೇಖರ್ ನೋಟಿಸ್ ಅನ್ನ ಕೊಟ್ಟಿದೆ. ನೀವು ಮಾಡಿರುವಂತಹ ಪದ ಬಳಕೆ ಜೊತೆಯಲ್ಲಿ ನಿಮ್ಮ ವರ್ತನೆಯಿಂದ ಪಕ್ಷಕ್ಕೆ ಮುಜುಗರ ಆಗಿದೆ. ಆ ರೀತಿಯಾಗಿ ಮಾತನಾಡಿದ್ದೀರಾ. ನೀವು 1 ವಾರದೊಳಗೆ ಉತ್ತರವನ್ನ ಕೊಡಬೇಕು ಅಂತ ಆಡಿರುವ ಮಾತುಗಳಿಗೆ ಕಾರಣ ಕೊಡಬೇಕು ಅಂತ ಇದೀಗ ನೋಟಿಸ್ ಅನ್ನ ಕೊಡಲಾಗಿರುವಂತದ್ದು. ಸೂಕ್ತ ಉತ್ತರವನ್ನ ನೀಡದಲೇ ಇದ್ರೆ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಇದೀಗ ಹೇಳಲಾಗಿದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಈ ಕುರಿತಾಗಿ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಆದಷ್ಟು ಬೇಗ ಈತನನ್ನ ಬಂಧಿಸಬೇಕು ಅನ್ನುವ ನಿಟ್ಟಿನಲ್ಲಿ ಕೆಲವೊಂದಷ್ಟು ಕಡೆ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆ 1 ವಾರದೊಳಗೆ ನೋಟಿಸ್ ಅನ್ನ ಕೊಡಲಾಗಿರುವಂತದ್ದು. 1 ವಾರದೊಳಗೆ ಉತ್ತರವನ್ನ ಕೊಡಬೇಕಾಗತ್ತೆ. ಯಾಕೆ ಆ ರೀತಿಯಾಗಿ ಹೇಳಿದ್ರು, ಪದ ಬಳಕೆ ಮಾಡಿದ್ಯಾಕೆ, ಸೂಕ್ತ ಕಾರಣಗಳನ್ನ ಕೇಳಿ ಇದೀಗ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಜೊತೆಯಲ್ಲಿ ಅವರು ಮಾಡಿರುವಂತಹ ಪದ ಬಳಕೆ ಎದುರಿಸಿರೋದು, ಬೆದರಿಸಿರೋದು, ಇದರಿಂದ ಪಕ್ಷಕ್ಕೆ ಮುಜುಗರ ಆಗಿದೆ. ಪಕ್ಷಕ್ಕೆ ಮುಜುಗರ ಆಗುವಂತ ಕೆಲಸವನ್ನ ನೀವು ಮಾಡಿದ್ದೀರಾ. ಹಾಗಾಗಿ ಉತ್ತರವನ್ನ ಕೊಡಬೇಕಾಗತ್ತೆ. ಸೂಕ್ತ ಉತ್ತರವನ್ನ ನೀಡದಲೇ ಇದ್ರೆ ನಿಮ್ಮ ವಿರುದ್ಧ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಇದೀಗ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡಗೆ ಬೆದರಿಕೆಯನ್ನ ಹಾಕಲಾಗಿತ್ತು. ಈ ಸಂಬಂಧ ಅಮೃತಾ ಗೌಡ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ಕೊಟ್ಟಿದ್ರು. ಎಫ್ಐಆರ್ ಕೂಡ ದಾಖಲಾಗಿತ್ತು. ಅದಾದ ನಂತರ ಮಹಿಳಾ ಆಯೋಗ ಕೂಡ ಇದಕ್ಕೆ ಎಂಟ್ರಿಯನ್ನ ಕೊಡ್ತು, ಮನವಿಯನ್ನ ಮಾಡಿಕೊಳ್ತು. ಇದೀಗ ನಿಮ್ಮ ವರ್ತನೆಯಿಂದ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ, ಹಾಗಾಗಿ ನೋಟಿಸ್ ಅನ್ನ ಕೊಡ್ಲಾಗಿರುವಂತದ್ದು. ಇನ್ನು ಶಿಡ್ಲಘಟ್ಟ ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡ ಬೆದರಿಕೆ ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಸರ್ಕಾರಿ ನೌಕರರ ಸಂಘದಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಆ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡಗೆ ಬೆದರಿಕೆಯನ್ನ ಹಾಕಲಾಗಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಸರ್ಕಾರಿ ನೌಕರರ ಸಂಘದಿಂದ ಪ್ರತಿಭಟನೆಯನ್ನ ಮಾಡುವಂತಹ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಸರ್ಕಾರಿ ನೌಕರರ ಸಂಘದಿಂದ ಬೃಹತ್ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಪೌರಾಯುಕ್ತೆ ಅಮೃತಾ ಗೌಡಗೆ ನೈತಿಕ ಬೆಂಬಲವನ್ನ ಸೂಚಿಸಿ ಪ್ರತಿಭಟನೆಯನ್ನ ಮಾಡುವ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇಂದು ಬೆಳಗ್ಗೆ 10:30ಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆಯನ್ನ ಮಾಡುವಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಪ್ರತಿಭಟನೆಯನ್ನ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಿದ್ದಾರೆ ಸರ್ಕಾರಿ ನೌಕರರು. ಘಟನೆಯಾಗಿ 3 ದಿನಗಳ ನಂತರ ಸರ್ಕಾರಿ ನೌಕರರು ಸಂಘ ಇದೀಗ ಎಚ್ಚೆತ್ತುಕೊಂಡಿದೆ. ಇದೀಗ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಈಗಾಗಲೇ ಈ ಘಟನೆಯಾಗಿ 3 ದಿನಗಳು ಕಳೆದಿರುವಂತದ್ದು. ಇನ್ನೂ ಕೂಡ ರಾಜೀವ್ ಗೌಡ ಪತ್ತೆಯಾಗಿಲ್ಲ. ಯಾವಾಗ ಆತನ ಬಂಧನದ ಭೀತಿ ಆತನಿಗೆ ಗೊತ್ತಾಗುತ್ತೋ ಆತ ತಪ್ಪಿಸ್ಕೊಂಡಿದ್ದಾನೆ, ಕಣ್ಮರೆಯಾಗಿದ್ದಾನೆ. ಇದೀಗ ಆತನನ್ನ ಬಂಧಿಸೋದಕ್ಕೆ ಪೊಲೀಸರು ಕೂಡ 3 ತಂಡಗಳನ್ನ ರೆಡಿ ಮಾಡಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಸರ್ಕಾರಿ ನೌಕರರು ಕೂಡ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಶಿಡ್ಲಘಟ್ಟ ಪೌರಾಯುಕ್ತೆಗೆ
ಕಾಂಗ್ರೆಸ್ ಮುಖಂಡ ಬೆದರಿಸಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಈಗಾಗಲೇ 3 ದಿನ ಆಗಿದೆ ಈ ಘಟನೆ ನಡೆದು, ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಂಡಿಲ್ಲ. ಜೊತೆಯಲ್ಲಿ ಇದೀಗ ಪ್ರತಿಭಟನೆಯನ್ನ ಕೂಡ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದಿಂದ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಖಂಡಿತ ಸುಕನ್ಯ, ಏನೊಂದು ರಾಜೀವ್ಗೌಡಗೆ ಬಹಳಷ್ಟೊಂದು ಸಂಕಷ್ಟನೇ ಸಹ ಎದುರಾಗಿರುವಂತಾನೆ ಹೇಳ್ಬೋದು. ಇನ್ನೇನು ಪೌರಾಯುಕ್ತ ಅಮೃತಗೌಡಗೆ ಏನು ಧಮಕಿ ಮತ್ತೆ ಅಶ್ಲೀಲ ಪದಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹ ಒಂದು ರಾಜೀವ್ಗೌಡ ಮೇಲೆ ಈಗಾಗಲೇ ಸಹ ಒಂದು FIR ಕೂಡ ದಾಖಲಾಗಿರುವಂತದ್ದು. ಇನ್ನು FIR ಜೊತೆಗೆ ಮತ್ತೆ ಹ್ಯೂಮನ್ ರೈಟ್ಸ್ ಮತ್ತೆ ಬೇರೆ ಬೇರೆ ಸಂಘಟನೆಗಳಿಂದ ಲಿಖಿತ ಆಧಾರದ ಮೇಲೆಗೆ ಒಂದು ದೂರನ್ನು ಸಹ ಕೊಡಲಾಗಿರುವಂತದ್ದು. ಆದಷ್ಟು ಬೇಗನೆ ಸಹ ರಾಜೀವ್ಗೌಡರಿಗೆ ಬಂಧನ ಮತ್ತೆ ಗಡಿಪಾರಿಗೆ ಸಹ ಒಂದು ಮುಂದಾಗಿರುವಂತದ್ದು ಪ್ರತಿಭಟನೆಗಳಿಂದ. ಮತ್ತೆ ಇವತ್ತು ಚಿಕ್ಕಬಳ್ಳಾಪುರದ ಸರ್ಕಾರಿ ನೌಕರರ ಸಂಘದಿಂದ ಸಹ ಒಂದು ಅಮೃತ ಬೆನ್ನಿಗೆ ಈ ಒಂದು ಸಂಘದ ನಿಂತ್ಕೊಂಡು ಒಂದು ಪ್ರತಿಭಟನೆಗೆ ಸಹ ಮುಂದಾಗಿರುವಂತದ್ದು. ಯಾಕೆಂದ್ರೆ ಯಾವಾಗ ಈ ಅಮೃತಕ್ಕೆ ಪೊಲೀಸ್ ಠಾಣೆಯಲ್ಲಿ ಏಕೆ ಲಿಖಿತವಾಗಿ ದೂರು ಕೊಡ್ತಾರೆ, ಆ ದೂರಿನ ಅನ್ವಯವಾಗಿ ಸಹ ಒಂದು ಪೊಲೀಸ್ ಠಾಣೆಯಲ್ಲಿ ಸಹ ಒಂದು FIR ಸಹ ದಾಖಲಾಗಿರುವಂತದ್ದು. ಆ ದಾಖಲಾದ ಹಿನ್ನೆಲೆಯಲ್ಲಿ ಸಹ ಪೊಲೀಸರು ಸಹ ರಾಜೀವ್ಗೌಡರಿಗೆ ಅಂತ ಬಲೆ ಬೀಸುವಂತಹ ಸಹ ಕಾರ್ಯಕ್ಕೆ ಮುಂದಾಗಿರುವಂತಾನೆ ಹೇಳಬಹುದು. ಮೊನ್ನೆ ಸಹ ರಾಜೀವ್ಗೌಡ ಸಹ ಫೋನ್ ಸ್ವಿಚ್ ಆಫ್ ಮಾಡಿ ಪರಾರಿಯಾಗಿದ್ದಾರೆ ಎಂಬುವಂತಹ ಘಟನೆ ಸಹ ಬೆಳಕಿಗೆ ಬಂದಿರುವಂತದ್ದು. ಆದ್ರೆ ಸಹ ಸ್ವಿಚ್ ಆಫ್ ಮಾಡಿದ್ರು ಸಹ ಯಾವುದೇ ಒಂದು ಪೊಲೀಸರು ಸಹ ಒಂದು ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕಿ ಸಹ ಆ ರಾಜೀವ್ಗೌಡರಿಗೆ ಬಲೆ ಬೀಸುವಂತಹ ಸಹ ಕಾರ್ಯಕ್ರಮಕ್ಕೆ ಇನ್ನು ಮುಂದಾಗಿರುವಂತಾನೆ ಹೇಳಬಹುದು. ಇದೊಂದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಅಮೃತ ಬೆನ್ನಿಗೆ ಕೆಲವೊಂದು ಸಂಘಟನೆಗಳು, ಕೆಲವೊಂದು ಸರ್ಕಾರಿ ನೌಕರರು ಸಹ ಒಂದು ಬೆನ್ನಿಗೆ ನಿಂತು ಆಕೆಗೆ ಒಂದು ನ್ಯಾಯ ಕೊಡಿಸಬೇಕು, ರಾಜೀವ್ಗೌಡರಿಗೆ ಕೂಡಲೇ ಬಂಧನ ಮಾಡಿಸ್ಬೇಕು ಅಂತ ಹೇಳಿ ಈಗಾಗಲೇ ಸಹ ಸದ್ದನ್ನು ಮಾಡಿರುವಂತದ್ದು. ಅದೇ ನಿಟ್ಟಿನಲ್ಲಿ ಇವತ್ತು ಸರ್ಕಾರಿ ನೌಕರರ ಸಂಘದ ವತಿಯಿಂದ ಸಹ ಇವತ್ತು ಜಿಲ್ಲಾಡಳಿತ ಕಚೇರಿ ಭವನದ ಮುಂದೆ ಒಂದ್ಸಲ ದೊಡ್ಡ ಪ್ರತಿಭಟನೆಗೆ ಸಹ ಹಮ್ಮಿಕೊಂಡಿರುವಂತಾನೆ ಹೇಳ್ಬೋದು. ಇನ್ನು KPCC ಇಂದ ಸಹ ಈ ಒಂದು ಸಹ ರಾಜೀವ್ಗೌಡ ಸಹ ಒಂದು ನೋಟಿಸ್ ಸಹ ದಾಖಲಾಗಿರುವಂತಾನೆ ಹೇಳ್ಬೋದು. ಅದರಲ್ಲಿ ಸಹ ಒಂದು ವಾರದ ಒಳಗಡೆ ತಾವು ಬಂದು ಇದಕ್ಕೆ ಸಂಬಂಧಪಟ್ಟಂತ ವಿಶ್ಲೇಷಣೆ ಕೊಡಬೇಕು, ಇಲ್ಲವಾದರೆ ಕಾನೂನುವಾಗಿ ಬಹಿರಂಗವಾಗಿ ನಿಮ್ಗೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿ KPCCಯಿಂದ ಒಂದಷ್ಟು ನೋಟಿಸ್ ಸಹ ಬಂದಿರುವಂತ ಮಾಹಿತಿ ಸಹ ಲಭ್ಯವಾಗಿರುವಂತದ್ದು. ಇನ್ನು ಒಟ್ಟಾರೆಯಾಗಿ ರಾಜೀವ್ಗೌಡ ಎಲ್ಲೇ ಇದ್ರೂ ಸಹ ಈ ಒಂದು ಬಂಧನಕ್ಕೆ ಬೀಳಲೇಬೇಕು, ಬಂಧನಕ್ಕೆ ಪೊಲೀಸರು ಸಹ ಬಂಧನ ಮಾಡಲೇಬೇಕು, ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ನಾವು ಯಾವುದೇ ಸಹ ಹಿಂಜರಿಯಲ್ಲ. ಅಮೃತ ಅಂದ್ರೆ ಪೌರಾಯುಕ್ತ ಅಮೃತ ಅವರಿಗೆ ನಾವು ನ್ಯಾಯ ಕೊಡಿಸಲೇಬೇಕು. ಮತ್ತೆ ಆತನ ಆಡಿರುವಂತಹ ಅಶ್ಲೀಲ ಮತ್ತೆ ಬೆದರಿಕೆ ಧಮಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ಯಾವ ಅಧಿಕಾರಿಗಳು ಸಹ ಇಲ್ಲಿ ಆಗಬಾರದು ಎಂಬುವ ನಿಟ್ಟಿನಲ್ಲಿ ಸಹ ಸರ್ಕಾರಿ ನೌಕರರು ಈ ಒಂದು ಪ್ರತಿಭಟನೆಗೆ ಮುಂದಾಗಿರುವಂತಾನೆ ಹೇಳ್ಬೋದು. ಸುಕನ್ಯಾ, ಧನ್ಯವಾದಗಳು ಶ್ರೀನಿವಾಸ್ ಹೆಚ್ಚಿನ ಮಾಹಿತಿಗಾಗಿ.